ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ರೀ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿಲ್ಲ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು 7ರಿಂದ 8 ಫೋಟೋ ಹಾಕಬೇಕಾಗತ್ತೈತಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರೂ ಕೂಡ ಅವ್ರದ್ದು ಸೇಲಿಗೆ ಅವರಿಗೆ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು. ಮತ್ತು ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು. ಹಾಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಒತ್ತಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತೈತೆ ಅದು ನೋಟಿಫಿಕೇಶನ್. ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿயை ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದರೆ ಮೆಕ್ಯಾನಿಕ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಇರೋರಿಗೆ ಕರ್ಕೊಂಡೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ಥರ ವಿಡಿಯೋ ಬರ್ತಾ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ. ಹಲೋ. ಹಾಂ ಸರ್ ನಮಸ್ತೆ. ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಕಳಿಸ್ಕೊಡ್ತೀರಿ, ನೀವು ಸೇಲ್ಗಿದೆ ಅಂತ ವಾಟ್ಸಪ್ ಕಳಿಸ್ಕೊಟ್ಟಿದ್ರಿ ಫೋಟೋ. ಹಾಂ ಸರ್. ಮಾಡಲ್ ಏನೈತ್ರಿ ಸರ್? ಸರ್ 2019 ಮಾಡಲು. 19 ಇದೆಯಾ? ಹಾಂ 19 ಸರ್. ಓಕೆ. ಓನರು? ಸರ್ ಓನರ್ 3 ಆಗಿದೆ, ಇವಾಗ ಥರ್ಡ್ ಓನರ್ 4ನೇ ಓನರ್ ಆಗ್ತಾರೆ. ನೀವು 3ನೇ ಓನರ ಇವಾಗ? ಹಾಂ ಸರ್ 3ನೇ ಓನರು. ಓಕೆ. ಟೈರ್ ಕಂಡೀಷನ್ ಯಾವ ಥರ ಇದೆ ಸರ್? ಸ್ಟೆಪ್ನಿ ಹಿಡ್ಕೊಂಡು 4 ಟೈರ್ ಮತ್ತು 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ಇದೆ ಐತ್ರಿ? ಸರ್ ಫ್ರಂಟು 80% ಇದೆ, ಬ್ಯಾಕು 50% ಇದೆ. ಹಾಂ. ಮತ್ತು ಸ್ಟೆಪ್ನಿ ಚೆನ್ನಾಗಿದೆ ಸರ್, ಸ್ಟೆಪ್ನಿ ತೆಗ್ದಿಲ್ಲ, ಶೋರೂಮ್ ಟೈರ್ಗಳೇ ಸರ್ ಇರೋದು. ಹೌದಾ? ಹಾಂ. ಓಕೆ ಸರ್. ಮತ್ತು ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ಯಾವ ಥರ ಇದೆ ಸರ್? ಸರ್ ಫುಲ್ ಎಲ್ಲ ಶೋರೂಮ್ ಇಷ್ಟೇ ಸರ್ ಗಾಡಿ. ಶೋರೂಮ್ ಎಷ್ಟು ಇದೆಯಾ? ಹಾಂ ಸರ್. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರಾಸಸ್, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೈನರ್ ಕೆಲಸ ಮತ್ತು ಕೇಸಸ್, ಗಾಡಿ ಮೇಲೆ ಸಿಗ್ನಲ್ ಜಂಪು ಈ ಥರ ಏನಾರು ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್, ಏನೂ ಇಲ್ಲ, ಬರೀ 24,000 ಓಡಿದೆ ಸರ್. ಎಷ್ಟು ಹೊಡೈತ್ರಿ ಸರ್ ಕಿಲೋಮೀಟ್ರ್? ಬರೀ 24,000. ಬರೀ 24,000 ಓಡಿದೆ ಸರ್. ಶೋರೂಮ್ ಇಷ್ಟು ಕೊಡ್ತೀವಿ. ಹಾಂ. ಹಾಂ ಸರ್. ಒಂದು ಇದು ಇಂಜಿನ್ ಮೇಲೂ ಸ್ಟಿಕ್ಕರ್ ಕೂಡ ಕಿತ್ತಿಲ್ಲ ಸರ್, ಆ ಥರ ಇದೆ ಗಾಡಿ. ಆ ಥರ ಏನು ಶೋರೂಮಿಂದ ಏನು ಬಂದೈತಿ ಅದೇ ಥರ ಇಟ್ಟಿದ್ದಾರೆ ಪೀಕ್? ಅದೇ ಥರ ಇದೆ ಗಾಡಿ ಸರ್. ಹ್ಞೂ ಸರ್. ಆಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು 2 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿದ್ದು ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ? ಹಾಂ ಸರ್. ಏನೇನು ಮಾಡಿಸಿದ್ರಿ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದಕ್ಕೆ? ಸರ್ ಒಳಗಡೆಗೆ ಫುಲ್ ಎಲ್ಲ ಬಾಡಿಗೆಲ್ಲ ಒಳಗಡೆಗೆಲ್ಲ ಫುಲ್ಲು ಎಲ್ಲ ಇದು ಮಾಡಿಸಿದ್ದೀವಿ, ಸೀಟು ಕುಷನ್ನು. ಹಾಂ. ಎಲ್ಲ ಪ್ರತಿಯೊಂದು ಮಾಡಿಸಿದ್ದೀವಿ ಸರ್ ಗಾಡಿಯಲ್ಲಿ. ಓಕೆ. ಲೈಟಿಂಗ್ ಆಗಿರ್ಬೋದು ಎಲ್ಲ ಮಾಡಿಸಿದ್ದೀರಾ? ಎಲ್ಲ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲಿ ತನಕ ರನ್ನಿಂಗ್ ಐತ್ರಿ ಸರ್ ಎಫ್ ಸಿ ಇನ್ಸೂರೆನ್ಸ್ ಇದು? ಸರ್ ಇದು ಎಫ್ 34-35 ತನಕ ಇದೆ. ಹಾಂ. ಇನ್ಸೂರೆನ್ಸು ಇನ್ನೊಂದು 6 ತಿಂಗಳು 7 ತಿಂಗಳಿದೆ ಸರ್. ರನ್ನಿಂಗಲ್ಲಿ ಇದೆಯಾ? ಹಾಂ ರನ್ನಿಂಗಲ್ಲಿದೆ. ಓಕೆ ಸರ್. ಇವಾಗ ಫುಲ್ ಕ್ಯಾಶಲ್ಲಿ ಇರೋದು ವೆಹಿಕಲ್ಲು? ಹಾಂ ಸರ್ ಕ್ಯಾಶಲ್ಲಿದೆ. ಓಕೆ. ಇದು ಪೆಟ್ರೋಲ್ ವೆಹಿಕಲ್ ಸರ್, ಮತ್ತೇನು ಸಿ ಎನ್ ಜಿ ಏನಾರು ಆ್ಯಡ್ ಮಾಡಿದ್ದೀರಾ, ಎಲ್ ಪಿ ಜಿ ಈ ಥರ? ಇಲ್ಲ ಸರ್, ಏನಿಲ್ಲ, ಬರೀ ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್ ಇದೆ. ಪ್ಯೂರ್ ಪೆಟ್ರೋಲ್ ಮಾತ್ರ ಓಡಿಸ್ತಾ ಇದ್ದೀರಾ? ಮೈಲೇಜ್ ಏನು ಹಾಂ ಕೊಡ್ತೀರಾ ಸರ್. ಕೈಯಲ್ಲಿ? ಸರ್ ಮೈಲೇಜ್ 15 ಬರ್ತದೆ. ಹೌದಾ? ಹಾಂ. ಓಕೆ. 5 ಸೀಟ್ರಾ ಏನು ಸರ್? ಇದು ಏನು ಎಷ್ಟು? ಇಲ್ಲ 7 7 ಸೀಟ್ರು ಸರ್, 7 ಸೀಟ್ರು. 7 ಸೀಟ್ರ್ ಇದೆಯಾ? 7 ಸೀಟ್ರು, ಎ ಸಿ ಎಲ್ಲ ಹಾಕ್ಸಿದ್ದೀವಿ. ಹಾಕ್ಸಿದ್ದೀರಾ? ಆಮೇಲೆ ಹಿಂದ್ಗಡೆಗೆಲ್ಲ ಎ ಸಿಗಳು, ಫ್ಯಾನ್ಗಳೆಲ್ಲ ಹಾಕ್ಸಿದ್ದೀವಿ. ಹಾಂ. ಫ್ಯಾನ್ ಸಿಸ್ಟಮ್ ಹಾಂ ಎಲ್ಲ. ಏನೇನು ಹಾಂ. ಸಿಸ್ಟಮ್ ಬೇಕು ಸ್ಪೆಷಾಲಿಟಿ ಇಟ್ಟಿದ್ದೀರಾ ಗಾಡಿ ಮಾತ್ರ? ಎಲ್ಲದಕ್ಕೂ ಇದೆ ಸರ್. ಆಮೇಲೆ ಬೆಡ್ ಥರ ಎಲ್ಲ ಮಾಡ್ಸಿದ್ದೀವಿ ಸರ್, ಬೆಡ್ ಥರ ಮಾಡ್ಕೊಳಂಗೆ. ಹಾಂ ಸರ್. ಬೆಡ್ ಥರ ಮಾಡ್ಕೊಳಂಗೆಲ್ಲ ಮಾಡಿದ್ದೀವಿ. ಬೆಡ್ ಥರನೂ ಮಾಡಿದ್ದೀರಾ? ಹಾಂ ಸರ್. ಓಕೆ. ಆರಾಮ್ ಹೋಗಕ್ಕಾರ ಚಾಲನೆ ಮಾಡಕ್ಕಾರ ಮನ್ಕೊಂಡು ಕೂಡ ಹೋಗ್ಬೋದು? ಹಾಂ, ಮಲಿಕಂಗೆ ಕೂಡ ಹೋಗ್ಬೋದು, ಇಲ್ಲ ಬೇಡ ಅಂದರೆ ಫೋಲ್ಡಿಂಗ್ ಮಾಡಿ ಕುತ್ಕೊಂಡು ಕೂಡ ಹೋಗ್ಬೋದು, 7 ಜನ ಹೋಗ್ಬೋದು ಸರ್. ಓಕೆ. ಆ ಥರ ಸ್ಪೆಷಲಿಸ್ಟ್ ಮಾಡಿದ್ರೆ ಟೂರಿಸ್ಟ್ ಮಾಡೋರಿಗೆ ಅನುಕೂಲತೆ ಆಗುತ್ತೆ ಇದು ಗಾಡಿ, ಹೌದಾ? ಹಾಂ, ಟೂರಿಸ್ಟ್ ಮಾಡೋರ್ಗೆ ಅನುಕೂಲ ಸರ್. ನಮಗೆ ಒಂಚೂರು ಗಾಡಿ ಶೋಕೆಲ್ಲ ಹಂಗಾಗಿ ಅದನ್ನೆಲ್ಲ ಚೆನ್ನಾಗಿ ಮಾಡಿಸಿದ್ವಿ. ಹ್ಞೂ. ಬಟ್ ನಾವೇನು ಟೂರ್ ಗೀರ್ ಏನು ಹೊಡೆದಿಲ್ಲ ಸರ್ ಒಟ್ಟಿಗೆ. ಟೂರಿಸ್ಟ್ ಹೊಡೆಯೋರು ಮಾತ್ರ ಸೂಪರ್ ಸರ್. ಮಿನಿ ಟಿ ಟಿ ಅಂತ ಹೇಳ್ಬೋದು. ಹಾಂ. ಮಿನಿ ಟಿ ಟಿ ಥರ ಮಾಡಿಬಿಟ್ಟಿದ್ರೆ ಇವಾಗ, ಯಾಕಂದರೆ ಆ ಥರ ಸ್ಪೆಷಲಿಸ್ಟ್ ಟಿ ಟಿ ಗಾಡಿಗೆ ಏನೇನು ಲೈಟಿಂಗು ಏನೇನು ಎಲ್ಲ ಚಾರ್ಜಿಂಗ್ ಎಲ್ಲ ಇರುತ್ತೆ, ನಿಮ್ಮ ಗಾಡೀಲಿ ಕೂಡ ಅದೇ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ? ಸೇಮ್ ಸರ್. ಟಿ ಟಿ ಗಾಡಿ ಯಾವ ಥರ ಹಿಂದ್ಗಡೆಗೆ ಸೀಟ್ ಹತ್ರನೇ ಕುತ್ಕೊಂಡು ಚಾರ್ಜಿಂಗ್ ಹಾಕಂತಾರೋ ಅದೇ ಥರನೇ ನಮ್ಮ ಗಾಡಿಗೂ ಎಲ್ಲ ಇದೆ. ಓಕೆ ಸರ್. ರೇಟ್ ಏನು ಹೇಳತ್ತೀರಿ ಸರ್ ಇದಕ್ಕೆ ನೀವು? ಅದೇ ರೇಟ್ 5 ಹೇಳ್ತಾ ಇದ್ದೀವಿ. 5 ಲಕ್ಷ? ಹಾಂ, ಇಲ್ಲಿ ಬಂದು ಕುತ್ಕೊಂಡು ಗಾಡಿ ಅವ್ರು ನೋಡಿ ಮಾತಾಡೋದ್ರಿಂದ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಹೆಚ್ಚು ಕಡಿಮೆ ಅಂದರೆ ಏನು ಮಾಡ್ತೀರಾ? ನಾವು ಒಂದು 10,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀವಿ ಸರ್. ಬೇಕಾದ್ರೆ ಅವರೇ ಗಾಡಿ ನೋಡೋರು ಅಂದ್ರೆ ಅವರೇ ಕೊಟ್ಟೋಗ್ತಾರೆ ಸರ್. ಗಾಡಿ ಆ ಥರ ಇದೆ. ಓಕೆ. ಒಂದು ಚೂರು ಡೆಸ್ಟ್ ಹಿಡ್ದಿಲ್ಲ, ಒಂದು ತುಕ್ಕು ಹಿಡ್ದಿಲ್ಲ ಸರ್, ಅಷ್ಟು ನೀಟಾಗಿದೆ ಗಾಡಿ. ಓಕೆ. ಎಕ್ಸ್ಟ್ರಾ ಪೆಟ್ರೋಲ್ ಅಂತೂ ಮಾಡಿದ್ರೆ ಅಂತ ಹೇಳಿದ್ರಿ? ಹ್ಞೂ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ 2 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್. ಓಕೆ ಸರ್. 10,000 ರೂಪಾಯಿ ನೆಗೆಶ್ವಲ್ ಮಾಡಿದ್ರಿ ಅಂತ ಹೇಳಿದ್ರೆ 490 ಕೊಡ್ತೀರಾ? ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತಲ್ಲ? ಹ್ಞೂ ಸರ್. ಎತ್ತರ ಬಂದ್ರೆ ಹೆಚ್ಚು ಕಮ್ಮಿ ಆಗ್ತದೆ. ಅವ್ರು ಬಂದು ಕುತ್ಕೊಂಡು ಅವರೇ ಗಾಡಿ ನೋಡಿದ್ರೆ ಸರ್ ನಾವು ಹೇಳಿದ ರೇಟಿಗೆ ಕೊಟ್ಟೋಗ್ತಾರೆ, ಆ ಥರ ಇದೆ ಗಾಡಿ. ಓಕೆ ಸರ್. ಮಾಡಲ್ ನೋಡಿದ್ರೆ ಸರ್ ನಿಮ್ದು ರೇಟ್ ಅಷ್ಟು ಕೊಡಬೇಕು ಅವಶ್ಯಕತೆ ಇಲ್ಲ, ಯಾಕಂದರೆ ಕಡಿಮೆ ಹೌದು ಸರ್. ಕೊಡಬೇಕಾಗುತ್ತೆ. ನಾನು ಯಾಕಂದರೆ ಸರ್ ನೀವು ಇನ್ನೊಂದು ಆಮೇಲೆ ನಾವೇನೋ ಗಾಡಿಗೆ ಏನೋ ಆಗುತ್ತಿಲ್ಲ ಅಂದಿದ್ರೆ ಸರ್, ನಾನು ಬರೀ 3 ಲಕ್ಷ ಕೊಡ್ತಿದ್ದೆ ಸರ್ ನಿಜ ಗಾಡಿಗೆ. ಹ್ಞೂ. ಭಾಳ ಅಂದರೆ ಆಮೇಲೆ ಇನ್ನೊಂದು ಸರ್, ಗಾಡಿ ಒಂದು ಚೂರು ಒಂದು ಪಾಯಿಂಟ್ ಡೆಸ್ಟ್ ಹಿಡ್ದಿಲ್ಲ ಸರ್. ಹಂಗೇನೋ ಇಲ್ಲಿ ಬಂದಾಗ ಎಲ್ಲ ಡೆಸ್ಟ್ ಹಿಡ್ದಿತ್ತು, ತುಕ್ಕು ಹಿಡ್ದಿತ್ತು ಅಂತ ಹೇಳಿದ್ರೆ ಹ್ಞೂ. ಸರ್ ನಾನು ಬರೀ 4 ಲಕ್ಷಕ್ಕೆ ಗಾಡಿ ಕೊಟ್ಟು ಕಳಿಸ್ತೀನಿ.
ಓಕೆ ಆ ಥರ ಏನಾರ ಆಗಿದ್ರೆ ಆ ಥರ ಏನಾದ್ರು ಆಗಿದ್ರೆ 4 ಲಕ್ಷ ಗಾಡಿ ಕೊಡಿಸಿ ಅವ್ರು ಬಂದಿದ್ದ ಖರ್ಚು ಕೊಟ್ಟು ಕಳಿಸ್ತೀನಿ ಸರ್ ನಾನು ಆ ಥರ ಇದೆ ಗಾಡಿ. ಓಕೆ ಸರ್, ನಾನು ಗಾಡಿ ತಕ್ಕಂತೆ ಮಾಡಲ್ ತಕ್ಕಂತೆ ರೇಟ್ ಹೇಳಬೇಕಾದ್ರೆ ಅಷ್ಟು ರೇಟ್ ಅಲ್ಲ. ಯಾಕಂದ್ರೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಿ ಅಂತ ಹೇಳಿದ್ರೆ ಆದಷ್ಟು ಬಂದವ್ರಿಗೆ ನೋಡಿ ಕೊಡಿ. ಅವ್ರಿಗೂ ನಿಮ್ಮ ಥರನೇ ಸ್ಪೆಷಲಿಸ್ಟ್ ಗಾಡಿ ಬೇಕಾಗಿತ್ತು ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದಕ್ಕೆ ಅವ್ರಿಗೂ ಚೆನ್ನಾಗಿ ಅನಿಸಿತ್ತಂದ್ರೆ ಹಾಂ ಅವ್ರಿಗೆ ಗಾಡಿ ಬೇಕನ್ನಂಗಿತ್ತಂದ್ರೆ ಅವರು ತೊಗೋಬೋದು. ಯಾಕಂದರೆ ರೇಟ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಆದಷ್ಟು ನೀವು ನೋಡಿ ಕೊಡಿರಿ. ಎಕ್ಸ್ಟ್ರಾ ಹಾಂ. ಫಿಟ್ಟಿಂಗ್ ಮಾಡಿಸಿರೋ ಅಂದ ಕೂಡಲೇ ಸ್ವಲ್ಪ ಆದಷ್ಟು ನೋಡಿ ಆಮೇಲೆ ಮಾಡಿ. ಇನ್ನೊಂದು ಸಹ ಇದು ಶೋರೂಮ್ ಇಷ್ಟೇ ಕೊಡ್ತೀವಿ ಸರ್ ನಾವು. ಓಕೆ ಸರ್, ಓಕೆ. ಹಾಂ ಅದಕ್ಕೋಸ್ಕರ. ನೋಡಿ ಆದಷ್ಟು ಹೆಚ್ಚು ಕಡಿಮೆ ಮಾಡಿ ಕೊಡೋ ಪ್ರಯತ್ನ ಹಾಂ. ಮಾಡಿ ಸರ್, ಓಕೆನಾ? ಸರಿ ಸರ್ ಆಯಿತು. ಓಕೆ, ತಮ್ಮ ಲೊಕೇಶನ್ ಸರ್ ಇದು ಗಾಡಿ ಇರೋದು? ಸರ್ ಇದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ತರೀಕೆರೆ. ಇದೇನಾ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಹಾಂ ಇದೆ ಸರ್ ನಂಬರು. ಓಕೆ, ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಇದು ಮಾಡಿ ಸರ್. ಥ್ಯಾಂಕ್ ಯು. ಓಕೆ ಸರ್ ಥ್ಯಾಂಕ್ ಯು ಸರ್.